17 ಫೈನಾನ್ಸ್ ಇದೆ. ಯಾವ್ದಾದ್ರು ಒಂದು ಅವ್ರಿಗೆ ಸೆಟ್ ಆಗಂತದ್ದು ಹಾಕೊಡ್ತೀವಿ. 2,95,000 ಕೊಡ್ತೀನಿ ಸರ್. ಆಲ್ಟೋ K10 2015 ಸಿಂಗಲ್ ಓನರ್. ಸಿಂಗಲ್ ಓನರ್ 75,000 ಓಡಿದೆ. 2,90,000 ಹೇಳ್ತಿದೀನಿ. ಇದ್ರಲ್ಲೂ ಡಿಸ್ಕೌಂಟ್ ಮಾಡಿ ನಿಮ್ ದಾರಿ. ಇದು 2009 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಬ್ರೀಜಾ 2017 ಮಾಡಲ್ VDI ಆಪ್ಷನಲ್. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಅನದರ್ ಬ್ಲಾಗ್. ಸಾರಿ ಈ ಸಲ ಬ್ಲಾಗ್ ಮಾಡೋದು ತುಂಬಾ ಲೇಟ್ ಆಯ್ತು. ಸ್ವಲ್ಪ ಪರ್ಸನಲ್ ಕೆಲಸ ತುಂಬಾ ಬಿಸಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಇವತ್ತು ನಾವು ಬಂದಿದ್ದೀವಿ ಹೊಸ ಶೋರೂಮ್ಗೆ, ಗಪ್ಪು ಕಾರ್ಸ್ ಅಂತ ಕುಶಾಲನಗರದಲ್ಲಿ ಇರೋದು. ಇದು ತುಂಬಾ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಇರೋಂಥ ಜಾಗ. ಒಳ್ಳೆ ಶೋರೂಮ್ ಕೂಡ, ತುಂಬಾ ವರ್ಷದಿಂದ ನಡ್ಸ್ಕೊ ಬರ್ತಾ ಇದ್ದಾರೆ. ನನಗೂ ತುಂಬಾ ದಿನದಿಂದ ಗಪ್ಪು ಸರ್ ಕಾರ್ನ ವಿಡಿಯೋ ಮಾಡಬೇಕು ಅಂತ ಸುಮಾರು ದಿನ ಕೇಳ್ತೀನಿ. ನಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಹಾಗಾಗಿ ಇಲ್ಲೊಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಇವತ್ತಿನ ವಿಡಿಯೋನ, ಬನ್ನಿ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಲೋ ಬಜೆಟ್ ವೆಹಿಕಲ್ ಹುಡುಕ್ತಾ ಇದ್ದೀರಾ, ಮಿಡ್ ವೇರಿಯಂಟ್ ಅಲ್ಲಿ ಹುಡುಕ್ತಾ ಇದ್ದೀರಾ, ಅವ್ರಿಗೆಲ್ಲ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಇಂದ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮ್ಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ತೆ. ನಮಸ್ತೆ. ಶೋರೂಮ್ ಎಲ್ಲಿ ಬರುತ್ತೆ? ನಿಮ್ ಹೆಸರು, ಎಷ್ಟು ವರ್ಷದಿಂದ ನಡ್ಸ್ಕೊ ಬರ್ತಾ ಇದ್ದೀರಾ? ನಮ್ಮ ಶೋರೂಮ್ ಆಲ್ಮೋಸ್ಟ್ ಸರ್ ನಾವು ಚಿಕ್ಕದ್ರಿಂದನೇ ಬಳಸ್ಕೊಂಡ್ ಬರ್ತಿದ್ವಿ. ಆದ್ರೆ ಹೆಸರು ಗಪ್ಪು ಕಾರ್ ಗ್ಯಾಲಕ್ಸಿ ಅನ್ನೋದು ಒಂದು 10-12 ವರ್ಷದಿಂದ ಈ ನೇಮ್ ಇಂದ ಹೋಗ್ತಿದೆ. ಹೈಲಿ ಡಿಮ್ಯಾಂಡೆಡ್ ಟ್ರಸ್ಟೆಡ್ ವೆಹಿಕಲ್ ಗಳೇ ಕೊಡ್ತಾ ಬಂದಿದ್ರೆ. ನಮ್ಮ ಹೆಸರು ಹಾಕಿದ್ಮೇಲೆ ನಾವು ಜೀನಿಯನ್ ಗಾಡಿ ನಮ್ ಬೇಕಾದದು ಸರ್ಚ್ ಮಾಡಿ ತಗೊಬಂದು ಕೊಡ್ತಾ ಇದ್ವಿ. ಯಾವ್ದೇ ತರ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇಲ್ಲ. ಅದು ನಮ್ ಹೆಸರು ಹಾಕಿದ್ಮೇಲೆ ನಾನು ಹೆಂಗ್ ಕೊಳ್ಳಿ, ಟ್ರಾಂಪರ್ ಕೂಡ ಸಮೇತ ಇರಲ್ಲ ನಿಮ್ಗೆ. ಆಕ್ಸಿಡೆಂಟ್ ಹೋಗ್ಲಿ, ಆಕ್ಸಿಡೆಂಟ್ ಇದ್ರು ಹೇಳ್ತೀನಿ, ಟ್ರಾಂಪರ್ ಇದ್ರು ಹೇಳ್ತೀನಿ, ಟ್ರಾಂಪರ್ ಗಾಡಿನೂ ಹಾಕೋದಿಲ್ಲ. ಎಷ್ಟು ವರ್ಷದಿಂದ ನಡ್ಸ್ಕೊ ಬರ್ತಾ ಇದಾರೆ ಸರ್? 12 ವರ್ಷ ಅನ್ಕೊಳ್ಳಿ. ಇಲ್ಲಿ ಲೋನ್ ಫೆಸಿಲಿಟಿ ಎಲ್ಲ ಹೇಗಿದೆ? ಯಾವ್ದು ಲೋನ್ ಫೆಸಿಲಿಟಿ ಅಂತ ಬಂದ್ರೆ ಹೇಗಿದೆ? ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್? ಲೋನ್ ಬಂದು ನೋಡಿ, ನಿಮ್ಗೆ 2009 ಲೋನ್ ಸ್ಟಾರ್ಟ್ ಆಗುತ್ತೆ ನಮ್ದು. ಓಕೆ. ಅದು ಲೋಕಲ್ ಅಲ್ಲಿ ಇರೋರಿಗೆ 9, 10, 11 ತನಕ ಹಾಕ್ಬೋದು. ಸ್ವಲ್ಪ ದೂರ ಇರೋರು 11, 12 ಮೇಲೆನೆ. 12 ಮೇಲೆ ಶೋರೂಮ್. ಅದು ನಿಮ್ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಹೇಗಿರುತ್ತೆ ಅಲ್ಲಿವರೆಗೂ 80 to 90 ಆಗಿರ್ಬೇಕು. ಜಾಸ್ತಿ ಲೋನ್ ಬೇಕಾದವ್ರಿಗೆ ಓನ್ ಹೌಸ್ ಇರ್ಬೇಕು. ಹಿಂಗಿದ್ರೆ ಅದು ನಮ್ಮ ಹತ್ರ 17 ಫೈನಾನ್ಸ್ ಇದೆ. ಯಾವ್ದಾದ್ರು ಒಂದು ಅವ್ರಿಗೆ ಸೆಟ್ ಆಗಂತದ್ದು ಹಾಕೊಡ್ತೀವಿ. ಇದು ನಿಮ್ ಶೋರೂಮ್ ಎಲ್ಲಿ ಬರುತ್ತೆ ಸರ್? ಇದು ಕರೆಕ್ಟ್ ಆಗಿ ಮೈಸೂರು ಬೆಂಗಳೂರು ರೋಡ್. ಇದು ಕುಶಾಲನಗರದಿಂದ 1.5 ಕಿಲೋಮೀಟರ್ ದೂರ ಇದೆ. ಭಾರತ್ ಮತ್ ಹೈಸ್ಕೂಲ್ ಟಚ್, HP ಪೆಟ್ರೋಲ್ ಬ್ಯಾಂಕ್ ಮಧ್ಯದಲ್ಲಿ. ನೀವು ಮೈನ್ ರೋಡ್ ಬಂದ್ರೆ ಆಪೋಸಿಟ್ ನಿಮ್ ಶೋರೂಮ್ ಇದೆ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ನಿಮ್ ಶೋರೂಮ್ ಬರೋದು. ಹೌದು. ಓಕೆ ಸರ್, ನಮ್ಗೆ ಎಷ್ಟು ವೆಹಿಕಲ್ ರೆಡಿ ಸ್ಟಾಕ್ ಅಲ್ಲಿ ಇವಾಗ? ಸರ್ ಇವತ್ತು ತುಂಬಾ ಕಮ್ಮಿ ಇದೆ. 9, 10 ಇದೆ ಅಷ್ಟೇ. ಗಾಡಿಗಳು ಕಡಿಮೆ, ಅದು ಜೆನ್ಯೂನ್ ಕಾರ್ಸ್ ಇದೆ. ತುಂಬಾ ಒಳ್ಳೆ ಚೆನ್ನಾಗಿದೆ ಗಾಡಿ. ಇನ್ನೂ ಬರ್ತದೆ. ಇನ್ನು ಒಂದು 8 ದಿನದಲ್ಲಿ ಒಂದು 15, 30 ಗಾಡಿ ಬರುತ್ತೆ. ಓಕೆ. ಈಗ ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ದಸರಾ ಸೀಸನ್ ಹೊಸ ಕಾರ್ ತಗೋಬೇಕು ಅಂತ ಇರ್ತಾರೆ, ಅವ್ರಿಗೆ ಏನ್ ಆಫರ್ ಮಾಡಕ್ ಇಷ್ಟಪಡ್ತೀರಾ ಸರ್? ನೀವು ಫಸ್ಟ್ ಬಂದಿದ್ದೀರಾ ಇವತ್ತು, ನೀವು ಬಂದಿದ್ದೀರಾ, ಹೆಚ್ಚು ಕಮ್ಮಿ ವ್ಯಾಪಾರ ಮಾಡ್ತೀನಿ. ಕಾರು ಇತ್ತು ನೋಡಿ, ಮೊನ್ನೆ ಕೊಟ್ಟೆ. ಹೌದು, ಇರುತ್ತೆ ಅಂದ್ರೆ ನಿಮ್ ಶೋರೂಮ್ ಅಲ್ಲಿ ಯಾವಾಗ್ಲೂ ಒಂದು ಕಾರ್ ಇದೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮಾಡೋಣ. ಓಕೆ ಸರ್. ಯಾವ ವಿಡಿಯೋ ಫಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದಾರೆ ಸರ್? ಯಾವಾಗ ಅಂತೀರಾ ನೀವು? ಯಾವ್ದು ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಆಲ್ಟೋ ಇಂದಾನೆ ಸ್ಟಾರ್ಟ್ ಮಾಡೋಣ. ಓಕೆ. ಮಾರುತಿ ಸುಜುಕಿ ಆಲ್ಟೋ ಏನ್ ಮಾಡಲು ಸರ್ ಇದು? ಸರ್ ಇದು 2016 ಮಾಡಲು, ಸಿಂಗಲ್ ಓನರ್ ಗಾಡಿ. 52,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ನೋ ರಿಪ್ಲೇಸ್ಮೆಂಟ್. ಗಾಡಿ ನೋಡಿ, ಒಂದ್ ಕವರ್ ಮಾಡಿ ಬೇಕಾದ್ರೆ ನೀಟ್ ಇದೆ. ಪೈಂಟ್, ಟಚ್ ಅಪ್ ಅವೆಲ್ಲ ಏನು ಇಲ್ಲ. ಏನು ಎಷ್ಟು ಓನರ್ಶಿಪ್ ಅಲ್ಲಿ ಇದೆ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್ ಇದೆ. ಏನ್ ಮಾಡಲ್ ಅಂದ್ರೆ ಗಾಡಿ ಇದು? 2016 ಮಾಡಲು ಸರ್. ಅದು ಲೋನ್ ಅಂತ ಬಂದ್ರೆ ಎಷ್ಟವರೆಗೂ ಲೋನ್ ಆಗುತ್ತೆ? 280 ತನಕ ಲೋನ್ ಆಗುತ್ತೆ. 250 ಇಂದ 280 ಪಕ್ಕ ಲೋನ್. ಇನ್ ಮಿಕ್ಕಿದ್ನ ಡೌನ್ ಪೇಮೆಂಟ್ ಅಂತ ಮಾಡಿ ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ಅದೊಂದು ಲಾಕ್ ಆಗಿದೆ ಸರ್. ಓಕೆ. ಬ್ಯಾಕ್ ಓಪನ್ ಮಾಡ್ಕೊಳ್ಳಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ನಾರ್ಮಲ್ ವಿಂಡೋ ಬರುತ್ತಲ್ಲ ಸರ್? ಟಾಪ್ ಎಂಡ್ ಇದು. VXI ಬರ್ತದೆ ಇದರಲ್ಲಿ. VXI ಬಂದಾಗ ಕೀ ಏನಾಗುತ್ತೆ ಅಂದ್ರೆ ಸ್ವಲ್ಪ ರಿಮೋಟ್ ಬರುತ್ತೆ. ಇದು LXI ಅಲ್ಲಿ AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ. ಅದೇ ಟಾಪ್ ಎಂಡ್. 2 ಡೋರ್ ಪವರ್ ವಿಂಡೋ ಬರುತ್ತೆ. ಓಕೆ. 3,15,000 ಹೇಳ್ತಿದೀನಿ ಇದನ್ನ. ನಿಮ್ ಕಡೆಯಿಂದ ಬಂದ್ರೆ 2,95,000 ಕೊಡ್ತೀನಿ ಸರ್. 2,95,000 ಕೊಡ್ತೀರಾ? ಇನ್ನೊಂದ್ ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದಾ ಸರ್ ಬಂದ್ರೆ? ಸರ್ ಅದರಲ್ಲಿ ಎಲ್ಲಾ ನೆಗೋಷಿಯಬಲ್ ಮಾಡಿನೇ ಹೇಳ್ತಿರೋದು. ಆಲ್ರೆಡಿ 315 ಕೊಟ್ಟಿದ್ದೀನಿ, ತೋರಿಸ್ತೀನಿ. ಗಾಡಿ ತುಂಬಾ ಜೆನ್ಯೂನ್ ಆಗಿದೆ, ತೊಂದ್ರೆ ಇಲ್ಲ. ಈಗ ಬಂದು ಯಾರು ಚೆನ್ನಾಗಿದೆ, 4 ಟೈರ್ ಚೆನ್ನಾಗಿದೆ, ಗಾಡಿ ಚೆನ್ನಾಗಿದೆ. ಸಿಂಗಲ್ ತಗೊಂಡ್ ಪರ್ಚೇಸ್ ಮಾಡಿದ್ರೆ ರೆಡಿ ಟು ಡ್ರೈವ್. ಯಾವ್ದೇ ರೀತಿ ಲೋನೇ ಸಿಗುತ್ತೆ. 15,000 ರೂಪಾಯಿ ತಗೊಬಂದು ಬಾಕಿ ಲೋನ್ ತಗೊಂಡ್ ಹೋಗ್ಬೋದು ಆರಾಮಾಗಿ. 15,000 ಕಟ್ಟಿದ್ರೆ ಚೆನ್ನಾಗಿರ್ಬೇಕು, ಓನೈಸ್ ಇರ್ಬೇಕು. ಇದ್ರೆ 3 ದಿನದಲ್ಲಿ ಲೋನ್ ಆಗುತ್ತೆ. ಅದೇ ಸಿಬಿಲ್ ನಿಮ್ ಕ್ರೆಡಿಟ್ ಎಲ್ಲ ಚೆನ್ನಾಗಿದ್ರೆ 15,000 ರೂಪಾಯಿ ತಂದ್ರೆ ಈ ಗಾಡಿ ಪರ್ಚೇಸ್ ಮಾಡಬಹುದು. ಹೌದು. K10 2015 ಸಿಂಗಲ್ ಓನರ್. ಇದು ಶೋರೂಮ್ ಹಿಸ್ಟ್ರಿ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಇಂಜಿನ್ ಎಲ್ಲ ಸೂಪರ್ ಆಗಿದೆ. ಸೆಂಟ್ರಲ್ ಹಾಕಿದೆ. ಟಾಪ್ ಅಂಡ್ VXI. ಎಷ್ಟು ಓನರ್ ಆಗಿದೆ ಸರ್ ಗಾಡಿ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ.
ಟೈರ್ 2 ಹೊಸಾದ್ ಹಾಕಿದ್ದಾರೆ, ರೀಪ್ಲೇಸ್ಮೆಂಟ್ ಏನಿಲ್ಲ, ಆಕ್ಸಿಡೆಂಟ್ ಏನಿಲ್ಲ, ಒಂದು ಗ್ಲಾಸ್ ಚೇಂಜ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಓಕೆ 345 ಬೇಕಂತಿದೀನಿ ಇದು. 345 345 ಅಲ್ಲಿ ನಿಮ್ಗಾಗಿ ಆಫರ್, ನಿಮ್ಮ ಫಸ್ಟ್ ಬಂದಿದ್ರಲ್ಲ, ಓಕೆ 295 ಕೊಡಿ. 295 ಗೆ ಗಾಡಿ ಫೈನಲ್ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ 280 ಇದಕ್ಕೂ ಲೋನ್ ಆಗುತ್ತೆ. 280 ತನಕ ಲೋನೇ ಆಗುತ್ತೆ. ನೀವು ಒಂದು 10 to 15,000 ಅಂದ್ರೆ ಈ ಗಾಡಿ ಕೂಡ ನಿಮ್ಗೆ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸಿವಿಲ್ ಚೆನ್ನಾಗಿರ್ಬೇಕು. ಓಕೆ, ನೋಡ್ತಾ ಇರ್ಬೋದು. ಯಾರ್ಯಾರು ಆಲ್ಟೋ K10 ನೋಡ್ತಿದ್ದೀರಾ, ಇವ್ರ ಹತ್ರ K10 ಒಂದಿದೆ, ಆಲ್ಟೋ 800 ಒಂದಿದೆ. ಎರಡಲ್ಲಿ ಯಾವ್ದು ಕೂಡ ನೀವು ಪರ್ಚೇಸ್ ಮಾಡಬಹುದು. ಎರಡು ಒಂದೇ, ಆಲ್ಮೋಸ್ಟ್ ಸಿವಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ 80 to 90% ಲೋನೇ ಆಗುತ್ತೆ. ಯಾರ್ಯಾರು ಇಂಟ್ರೆಸ್ಟ್ ಇರ್ಬೋದು, ಗಪ್ಪು ಕಾರ್ ಗ್ಯಾಲಕ್ಸಿಗೆ ಬಂದು ವಿಸಿಟ್ ಮಾಡಿ. ಸುಜುಕಿ ಓಮಿನಿ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಡಿ ಸರ್. 2011 ಮಾಡಲು, ಓಕೆ, ಸಿಂಗಲ್ ಓನರ್, 75,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ, ಗಾಡಿ ಒರಿಜಿನಲ್ ಇದೆ, ಆಕ್ಸಿಡೆಂಟ್ ಏನಾಗಿಲ್ಲ, ಟಾಪ್ ಅಲ್ಲಿ ಸ್ವಲ್ಪ ಡೆಂಟ್ ಇದೆ, ಅದು ತೋರಿಸ್ಬಿಡಿ. ಸಣ್ಣದು ಅದು ಹಂಗೆ ಕೈಯಲ್ಲಿ ಪುಷ್ ಮಾಡಿದ್ರು ಬರುತ್ತೆ, ಹಂಗೆ ಮಡಗಿದ್ರು ಒರಿಜಿನಲ್. ಸಣ್ಣ ಪುಟ್ಟ ಒಂದು ಅಮೌಂಟ್ ಸ್ಪೆಂಡ್ ಮಾಡಿದ್ರೆ ಹೇಳ್ಬೇಕಲ್ಲ, ದೂರದಿಂದ ಬರ್ತಾರೆ. ಗಾಡಿ ನೀಟ್ ಆಗಿದೆ. 2,35,000 ಕೋಟ್ ಮಾಡ್ತಿದ್ದೀನಿ. 225 ಫೈನಲ್ ಬೇಕು. 225 ಫೈನಲ್ ಸಿಗ್ತಿಲ್ಲ. ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಸಿಂಗಲ್ ಓನರ್ ಸರ್. ಏನ್ ರನ್ನಿಂಗ್ ಆಗಿದೆ ಗಾಡಿ? 75,000 ಶೋರೂಮ್ ಹಿಸ್ಟ್ರಿ. ನೀವು ಟೈರ್ ಬೂರ ನೋಡ್ತಾ ಇರೋದು 60 to 70% ಟೈರ್ ಇದೆ. ಆರಾಮಾಗಿ ತಗೊಂಡವರು ಏನು ಯಾವ್ದೇ ತರ ದುಡ್ಡು ಅಮೌಂಟ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ, ಏನು ಮಾಡಂಗಿಲ್ಲ. ಸಿಗಬೇಕಾದೆಲ್ಲ ರೆಡಿ ಟು ಡ್ರೈವ್, ಪೆಟ್ರೋಲ್ ಹಾಕೊಳ್ಳಿ, ಓಡಿಸ್ತಾ ಇರೋದೆ. ಓಕೆ, ಮತ್ತೆ ಫೇವರೇಟ್ Hyundai Santro ಇದ್ರ ಬಗ್ಗೆ ಕೊಡಿ ಸರ್. ಸರ್ ಇದು 2009 ಮಾಡಲು, ಓಕೆ, ಸಿಂಗಲ್ ಓನರ್ ಗಾಡಿ, ಓಕೆ, 1,25,000 ಓಡಿದೆ, ಶೋರೂಮ್ ಟೆಸ್ಟ್ ಅಲ್ಲಿ ಐತೆ. GL ಇದು 2 AC ಪವರ್ ಸ್ಟೇರಿಂಗ್ ಮಾತ್ರ ಬರೋದು. 2 ಡೋರ್ ಪವರ್ ವಿಂಡೋ ಬರುತ್ತಲ್ವಾ? ಇಲ್ಲ, ಬರಲ್ಲ. ಅದು GLS ಟಾಪ್ ಎಂಡ್ ಅದು ಬರೋದು. ಓಕೆ, ಇದು 4 ಡೋರ್ ಮ್ಯಾನ್ಯುವಲ್ ವಿಂಡೋ ಇರುತ್ತೆ. ನಾನು ಗಾಡಿ ಕೂಡ ನೋಡ್ತಾ ಇದೀನಿ, ತೋರಿಸ್ತಾ ಇದೀನಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರಲ್ಲ. AC ಪವರ್ ಸ್ಟೇರಿಂಗ್ ನಾರ್ಮಲ್ ಅಲ್ಲ ಸರ್ ಇದು? ಹೌದು, AC ಪವರ್ ಸ್ಟೇರಿಂಗ್ ಅಷ್ಟೇ ಬರೋದು. AC ಪವರ್ ಸ್ಟೇರಿಂಗ್ ಅಷ್ಟೇ. 4 ಟೈರ್ ಚೆನ್ನಾಗಿದೆ. ಓಕೆ, ಗಾಡಿ ಒರಿಜಿನಲ್ ಇದೆ, ಪೈಂಟ್ ಟಚ್ ಅಪ್, ಬ್ರಷ್ ಟಚ್ ಅಪ್ ಆಗಿಲ್ಲ. ಓಕೆ, ತುಂಬಾ ನೀಟ್ ಆಗಿದೆ. ಏನ್ ಹೇಳ್ತೀರಾ ಸರ್ ಪ್ರೈಸ್ ಇದು? ಸರ್ ಇದು 2,15,000 ಹೇಳ್ತಿದ್ದೀನಿ. ಓಕೆ, ವಿತೌಟ್ FC ನೀವೇ ಮಾಡಿಸ್ಕೊಳ್ತೀನಿ ಅಂದ್ರೆ 190 ಕೊಡಿ ತಗೊಂಡೋಗಿ. FC ನೀವೇ ಮಾಡಿಸ್ಕೊಡೋದಾದ್ರೆ ಸರ್? ಸರ್ ನಾನು FC ಮಾಡ್ಕೊಡೋದಾದ್ರೆ 2,05,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,05,000 ನೀವೇ ಅವರೇ FC ಮಾಡಿಸ್ಕೊತೀನಿ ಅಂದ್ರೆ 190 ಕೊಡಿ ಸರ್. 190ಗೆ ಫೈನಲ್ ಆಗುತ್ತೆ. ನೋಡಿ, ಯಾರ್ಯಾರು Hyundai Santro ನೋಡ್ತಾ ಇದ್ರ, ಎಲ್ಲೂ ಕೂಡ ಡೆಂಟ್ ಸ್ಕ್ರಾಚ್ ನಾನು ಪಾಯಿಂಟ್ ಔಟ್ ಮಾಡಕ್ಕಾಗ್ತಿಲ್ಲ, ಅಷ್ಟು ನೀಟ್ ಆಗಿದೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟೈರ್ ಇಂದ ಹಿಡಿದು ಬ್ಯಾಟ್ರಿ ಗೀಟ್ರಿ ಏನು ಮಾತಾಡಂಗಿಲ್ಲ. ಅದೇ ಆಕ್ಚುಲಿ ಇಷ್ಟು ಕಂಡೀಷನ್ ಅಲ್ಲಿ ಇರೋ Santro ಸಿಗೋ ಸ್ವಲ್ಪ ಕಷ್ಟನೇ. ನೋಡಿ, ಯಾರ್ಯಾರು Santro ಹುಡುಕ್ತಾ ಇದ್ರ, ಗಪ್ಪು ಕಾರ್ ಗ್ಯಾಲಕ್ಸಿಗೆ ಮತ್ತೆ ನಂಬರ್ ನೋಡಿ ಸರ್, 6662. ಹೌದು, ಫ್ಯಾನ್ಸಿ ನಂಬರ್ ಕೂಡ. K51 ಎಲ್ಲಿ ರಿಜಿಸ್ಟ್ರೇಷನ್ ಬರುತ್ತೆ ಸರ್ ಗಾಡಿ? ಸರ್ ಇದು ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬರುತ್ತೆ. ಹೌದು. ನೋಡಿ, ಯಾರ್ಯಾರು Hyundai Santro ನೋಡ್ತಾ ಇದ್ರ, ಇದನ್ನ ಕೂಡ ನೀವು ಬಂದು ಪರ್ಚೇಸ್ ಮಾಡಬಹುದು. ರಿಡ್ಜೋ, ಓಕೆ, ಮಾರುತಿ ಸುಜುಕಿ ರಿಡ್ಜೋ ಇದು ಇಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಕಡೆ ಎಂಕ್ವೈರಿ ಇರುತ್ತೆ ಗಾಡಿಗೆ. ಹೌದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. 2009 ಸೆಕೆಂಡ್ ಓನರ್, 82,000 ಓಡಿದೆ. ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವ್ದೇ ರಿಪ್ಲೇಸ್ಮೆಂಟ್ ಏನಿಲ್ಲ, ಶೋರೂಮ್ ಹಿಸ್ಟ್ರಿ ಐತೆ. ಓಕೆ, FC ಬಂದಿದೆ ನೆಕ್ಸ್ಟ್ ಮಂತ್. ಓಕೆ, FC ಮಾಡಿ ಕೊಡ್ತೀನಿ. 2,90,000 ಆಗುತ್ತೆ. ಮಾಡ್ಲಿ ಏನಂದ್ರೆ ಇದು ಯಾವ್ದು? 2009. ಏನ್ ಓನರ್ ಆಗಿದೆ ಸರ್ ಗಾಡಿದು? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಲೋನ್ ಆಗುತ್ತೆ ಇದು? ಲೋನ್ ಆಗುತ್ತೆ, ಆದ್ರೆ ಲೋಕಲ್ ಅವ್ರಿಗೆ ಆಗುತ್ತೆ. ಲೋಕಲ್ ಅವ್ರಿಗೆ ಆಗುತ್ತೆ, ಹೊರಗಡೆ ಆಗಲ್ಲ. ಯಾಕಂದ್ರೆ 9 ಅಲ್ವಾ, ನಾವು ಆಗುತ್ತೆ, ಲೇಟ್ ಆಗುತ್ತೆ ಪೇಮೆಂಟ್. ಹಂಗಾಗಿ ಇಲ್ಲಿ ಲೋಕಲ್ ಅವ್ರಿಗೆ ಮಾಡ್ಕೊಡ್ತೀವಿ. ಲೋಕಲ್ ಅವ್ರಿಗಾದ್ರೆ ಲೋನ್ ಆಗುತ್ತೆ. ಮಿಕ್ಕಿದ್ದು ಹೊರಗಡೆಯಿಂದ ಬಂದ್ರೆ ಈ ಗಾಡಿ ಪೂರ್ತಿ ಡೌನ್ ಪೇಮೆಂಟ್ ಮಾಡಿ ತಗೊಂಡ್ ಹೋಗ್ಬೇಕು, ಫುಲ್ ಕ್ಯಾಶ್ ಕೊಡ್ಬೇಕು. 2,90,000 ಹೇಳ್ತಿದ್ದೀನಿ. ಇದರಲ್ಲೂ ಡಿಸ್ಕೌಂಟ್ ಮಾಡಿ ನಿಮ್ ಕಡೆಯಿಂದ ಬಂದ್ರೆ 2,70,000 ಕೊಡ್ತೀನಿ. 2,17,000 2,70,000. ಅದೇ 2,70,000 ರೂಪಾಯಿಗೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ? ರನ್ನಿಂಗ್ ಇದೆ, ಇವಾಗ 1 ತಿಂಗಳಿದೆ. ಓಕೆ, FC ಮಾಡ್ಕೊಡ್ಬೇಕಾದ್ರೆ 285 ಬೇಕು. 285 ಇಲ್ಲ 270 ಕೊಟ್ರೆ ನೀವು ನಿಮ್ಗೆ ಗೊತ್ತಿರೋ ಹಾಗೆ FC ಎಲ್ಲ ಫುಲ್ ತುಂಬಾ ಈಗ ಕಾಸ್ಟ್ಲಿ ಇದೆ. ಅದೇ ಎಲ್ಲ ಮಾಡಿಸ್ಕೊಡ್ಬೇಕು. ಹಾಗೆ ತಗೊಳ್ಳೋರು ಮಾಡಿಸ್ಕೊತೀನಿ ಅಂದ್ರೆ ಬೇಕಾದ್ರೆ 270 ಡಿಸ್ಕೌಂಟ್ ಮಾಡಿ 270 ಕೊಡ್ತೀರಾ. ನೋಡಿ, ಯಾರ್ಯಾರು ಮಾರುತಿ ಸುಜುಕಿ ರಿಡ್ಜ್ ನೋಡ್ತಾ ಇದೀರಾ, ಇದು ಕೂಡ ಒಳ್ಳೆ ಗಾಡಿ, ತುಂಬಾ ಚೆನ್ನಾಗಿ ಒಳ್ಳೆ ಜೆನ್ಯೂನ್ ಮೇಂಟೈನ್ ಆಗಿದೆ. ಇದನ್ನ ಕೂಡ ನೀವು ಬಂದು ಎಂಕ್ವೈರಿ ಮಾಡಿ ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ಮಾರುತಿ ಸುಜುಕಿ ವ್ಯಾಗನರ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ 2015 ಮಾಡಲ್ ವ್ಯಾಗನರ್. ಹೌದು, ಸಿಂಗಲ್ ಓನರ್ ಗಾಡಿ. ಓಕೆ, 80,000 ಓಡಿದೆ. ಓಕೆ, ಶೋರೂಮ್ ಹಿಸ್ಟ್ರಿ, ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. HSRP ಆಗಲಿ ಎಲ್ಲ ಆಗಿದೆ. ಓಕೆ, ಇದು ಕೋಟಿಂಗ್ ಪ್ರೈಸ್ ಬಂದು 3,95,000. 395 ಹೇಳ್ತಿದ್ದೀನಿ ಸರ್ ಇದು. ಓಕೆ, ನಿಮ್ ಕಡೆಯಿಂದ ಬಂದ್ರೆ 385 ಗೆ ಫೈನಲ್ ಮಾಡೋಣ. ನೀವು ಇಂಟೀರಿಯರ್ ಕೊಡ್ತಾ ಇದ್ರೆ ನೋಡ್ತಾ ಇದ್ರೆ ತುಂಬಾ ವೆಲ್ ಮೇಂಟೈನ್ ಆಗಿದೆ ಗಾಡಿ. VXI ಟಾಪ್ ಎಂಡ್ ಗಾಡಿ ಇದು. VXI ಟಾಪ್ ಎಂಡ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ ಸರ್ ಗಾಡಿ ಇದು? ಏರ್ ಬ್ಯಾಗ್ ಬರಲ್ಲ, ಬ್ಯಾಕ್ ವೈಫರ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ. ಇದೇ ಟಾಪ್ ಎಂಡ್. ವ್ಯಾಗನರ್ ಅಲ್ಲಿ ಇದೇ ಟಾಪ್ ಎಂಡ್. ಹೌದು,
KA05 ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 395 ಹೇಳಿದೆ. ಓಕೆ, 385 ಗೆ ಕೊಡ್ತೀನಿ ಫೈನಲ್. 385 ಲೋನ್ ಆಗುತ್ತೆ ಸರ್ ಗಾಡಿ? ಲೋನ್ ಆಗುತ್ತೆ, 3 ಲಕ್ಷ 3 ಕಾಲ್ ಲೋನ್ ಆಗುತ್ತೆ. 3 ಲಕ್ಷ 3 ಕಾಲೇ ಆಗುತ್ತೆ. ಇನ್ನೊಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಕೂಡ ಮಾಡಬಹುದು. ಪ್ರೊಫೈಲ್ ಒಂದ್ ಚೆನ್ನಾಗಿರ್ಬೇಕು. ಬನ್ನಿ 3 ರಿಂದ 5 ದಿನದೊಳಗೆ ಲೋನ್ ಆಗುತ್ತೆ. ಓಕೆ, ಲೋನ್ ಆದವರು ಸ್ವಲ್ಪ ತಾಳ್ಮೆಯಲ್ಲಿ ಇರ್ಬೇಕು. ಬಂದು ಕೂತ್ಕೊಂಡು ಒಂದು ಅಡ್ವಾನ್ಸ್ ಮಾಡ್ಬಿಟ್ಟು ಹೋದ್ರೆ 3 ದಿನ 5 ದಿನದೊಳಗೆ ಲೋನ್ ಫೆಸಿಲಿಟಿ ಮಾಡ್ಕೊಟ್ಟು 5 ದಿನದಲ್ಲಿ ಗಾಡಿ ಕೊಡ್ತೀವಿ. ಗಾಡಿ ಡೆಲಿವರಿ ಕೊಡ್ತಾರೆ. ಹೌದು. ಓಕೆ ಸರ್, ಬ್ರೀಜಾ 2017 ಮಾಡಲ್ VDI ಆಪ್ಷನಲ್, ಏರ್ ಬ್ಯಾಗ್, ABS, 4 ಪವರ್ ವಿಂಡೋ, AC, ಪವರ್ ಶೇರಿಂಗ್. 4 ಟೈರ್ ಹೊಸದಿದೆ. ಓಕೆ, ತೋರಿಸಬೇಕಾದ್ರೆ ನೀವು ಟೈರ್ಸ್ ಕೂಡ ನೋಡ್ತಾ ಇರ್ಬೋದು. 1,20,000 ಓಡಿದೆ ಗಾಡಿ. ಓಕೆ, LCD ಐತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಬರುತ್ತೆ ಸರ್ ಗಾಡಿ? ಏರ್ ಬ್ಯಾಗ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. ಓಕೆ, ಇದು 795 ಕೋಟೆಡ್. ಇದು ನಿಮ್ಗೆ 765 ಕೊಡ್ತೀನಿ ಸರ್. ಇದು 765 ಕೊಡ್ತೀರಾ? ಲೋನ್ ಅಂತ ಬಂದ್ರೆ ಎಷ್ಟಿಂದ ಎಷ್ಟವರೆಗೂ ಲೋನ್ ಆಗುತ್ತೆ ಸರ್ ಗಾಡಿ? 6 ಲ್ಯಾಕ್ ಲೋನ್ ಆಗುತ್ತೆ. 6.6 ತನಕನೂ ಆಗುತ್ತೆ. ಬಟ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ 6 ಲಕ್ಷ ಅಂತೂ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ 6 ಲಕ್ಷ ರೂಪಾಯಿವರೆಗೂ ಆಗುತ್ತೆ. ನೋಡ್ತಾ ಇರ್ಬೋದು. VDI ಆಪ್ಷನ್. VDI ಆಪ್ಷನ್ ಅಲ್ಲ ಸರ್ ಇದು ಗಾಡಿ? VDI ಆಪ್ಷನಲ್. KA02 ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 795 ಹೇಳ್ತಿದ್ದೀನಿ, 765 ಕೊಡ್ತೀನಿ. ಒಳ್ಳೆ ಸಿಬಿಲ್ ಸ್ಕೋರ್, ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿದ್ರೆ 80 to 90% ವರೆಗೂ ಲೋನ್ ಟ್ರೈ ಮಾಡಬಹುದು. ಹೌದು. ಇನ್ ಮಿಕ್ಕಿದೇನಿದೆ ನೀವು ಡೌನ್ ಪೇಮೆಂಟ್ ಅಂತ ಮಾಡಿ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ನೀಟ್ ಇದೆ ಸರ್ ಗಾಡಿ. ಒಂದ್ಸತಿ ರೌಂಡ್ ತೋರಿಸ್ಬಿಡಿ. ಫೋಟೋಸ್ ನಾವು ಕಳ್ಸಲ್ಲ. ಅದೇ ಕಷ್ಟ ಆಗುತ್ತೆ ಎಲ್ಲರೂ ಕಳ್ಸಕ್ಕೆ. ಈಗ ಅವ್ರು ಯಾವ್ದಾದ್ರು ಬಿಸಿಲಿ ಇರ್ತಾರೆ, ನಾವು ಫೋಟೋ ಅಂತ ಲಿಂಕ್ ಕಳಿಸ್ತೀವಿ. ಫೋಟೋ ಸಪರೇಟ್ ಆಗಿ ಕಳ್ಸಕ್ ಆಗೋದಿಲ್ಲ. ಹೌದು, ಗೊತ್ತಾಯ್ತು. ಯಾಕಂದ್ರೆ ನೀವು ವರ್ಕ್ ಪ್ರೆಸರ್ ಅಲ್ಲಿ ಇರ್ತೀರಾ. ಹೌದು. ಬೇರೆ ಕಡೆ ಇದ್ದಾಗ ಗಾಡಿ ಕೆಲವರು ಫೋಟೋಸ್ ಕಳ್ಸ್ಕೊತಾರೆ, ರೆಸ್ಪಾನ್ಸ್ ಮಾಡಲ್ಲ ಕರೆಕ್ಟ್ ಆಗಿ. ಹಾಗೆ ನಿಮ್ಗೂ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗಾಗಿ ಗಾಡಿ ಇಲ್ಲೇ ಕರೆಕ್ಟ್ ನಾವು ಫ್ರೀ ಇದ್ರೆ ಕಳ್ಸ್ಕೊಡ್ತೀವಿ. ಬಟ್ ಲಿಂಕ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಬರುತ್ತೆ. ಬಟ್ ಆ ಲಿಂಕ್ ಕ್ಲಿಕ್ ಮಾಡ್ಬೇಕು. ಓಕೆ, ಸುಜುಕಿ ಆಲ್ಟೋ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಇದು ಆಲ್ಟೋ 800. ಓಕೆ, 2017 ಮಾಡಲ್ VXI. ಓಕೆ, VXI ಅಂದ್ರೆ ಇದರಲ್ಲಿ ಟಾಪ್ ಎಂಡ್ ಇದು. ಓಕೆ, ಕೀ ರಿಮೋಟ್ ಅಲ್ಲೇ ಕೀ ಎಲ್ಲ ಬರುತ್ತೆ. ಓಕೆ, AC, ಪವರ್ ಶೇರಿಂಗ್, ಪವರ್ ವಿಂಡೋ ನಾರ್ಮಲ್ ಆಗಿರುತ್ತಲ್ವ ಸರ್? ಪವರ್ ವಿಂಡೋ ನಾರ್ಮಲ್ ಮಾಮೂಲಿ ಎಲ್ಲ ಆಲ್ಟೋ 800 ಸೇಮ್ ಬರೋದು. 2 ಪವರ್ ವಿಂಡೋನೇ ಬರೋದು. ಓಕೆ, VXI ಇದು. ಓಕೆ, LXI ಎಲ್ಲ VXI. ಗಾಡಿ ಸೂಪರ್ ಆಗಿದೆ. ಓಕೆ, ಟೈರ್ ಸ್ವಲ್ಪ ಕಮ್ಮಿ ಇರ್ಬೋದು. ಗಾಡಿ ಮಾತ್ರ ಏನು ಮಾತಾಡಂಗಿಲ್ಲ. 345 ಹೇಳ್ತಿದೀನಿ. 3,15,000 ಕೊಡ್ತೀನಿ ಸರ್ ಫೈನಲ್. 345 ಹೇಳ್ತಿದ್ರೆ 3,15,000 ಗೆ ಫೈನಲ್ ಆಗುತ್ತೆ. 280, 290, 3 ಲ್ಯಾಕ್ ತನಕ ಲೋನೇ ಆಗುತ್ತೆ. ಇನ್ ಮಿಕ್ಕಿದ್ದು ಒಂದು 10 ರಿಂದ 15,000 ತಂದ್ರೆ ಈ ಗಾಡಿ ಕೂಡ ನೀವು 15,000 ರೂಪಾಯಿ ಗಾಡಿ ಆಗುತ್ತೆ. ಎಲ್ಲಾನು 10,000 15,000 ಡೌನ್ ಪೇಮೆಂಟ್ ಕೊಟ್ಟಿದ್ರೆ ಎಲ್ಲಾ ಗಾಡಿಗೂ ಆಲ್ಮೋಸ್ಟ್ 80 to 90% ಆಗುತ್ತೆ. ಬಟ್ ಪ್ರೊಫೈಲ್ ಒಂದ್ ಚೆನ್ನಾಗಿರ್ಬೇಕು. ನೀವು ಆ ವಿಡಿಯೋ ಹಿಂಗೆ ಹೇಳಿದಿರ, ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಓಕೆ, ನೀವು ವಿಡಿಯೋ ಅಲ್ಲಿ ಕರೆಕ್ಟ್ ಆಗಿ ಹಾಕ್ಬಿಡಿ. 15,000 ರೂಪಾಯಿ ತಗೊಬಂದ್ರೆ ಅಂದ್ರೆ ನಿಮ್ ಪ್ರೊಫೈಲ್ ಓನ್ ಹೌಸ್ ಇರ್ಬೇಕು. ಕೊಟ್ಟವ್ರು ಓಕೆ, ಲೋನ್ ಆಗ್ಬೇಕಾದ್ರೆ ಅದೇ ಗಪ್ಪು ಸರ್ ಕರೆಕ್ಟ್ ಆಗಿ ತಿಳಿಸ್ಕೊಡ್ತಾ ಇದಾರೆ. ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ ಪ್ರೊಫೈಲ್, ಕ್ರೆಡಿಟ್ ಸ್ಕೋರ್, ಸಿಬಿಲ್, ಸ್ವಂತ ಮನೆ ಇರಬೇಕು. ಓನ್ ಹೌಸ್ ಒಂದ್ ಕೇಳ್ತಾರೆ ಸರ್. ಓಕೆ, ಕೆಲವೊಂದ್ ಲೋಕಲ್ ಅವ್ರಿಗೆ ಕೇಳಲ್ಲ. ಓಕೆ, ಸ್ವಲ್ಪ ಲಾಂಗ್ ಆದ್ರೆ ಕೇಳ್ತಾರೆ. ಆದ್ರೆ ಲೋನ್ ಕೊಡೋನಲ್ಲ, ಕೊಡೋರು ಕೇಳ್ತಾರೆ. ಅದನ್ನ ಹೇಳ್ಬೇಕಲ್ಲ. ನೀವೇ ಲೋನ್ ಕೊಡೋರಾಗಿದ್ರೆ ನಾವೇನ ಮಾಡ್ಕೊಟ್ಬಿಡ್ತಿದೆ. ಓಕೆ, ಆದ್ರೆ ನಾವು ಅಡ್ಡಾಡಿ ಕೊಡಕ್ ಬರಲ್ಲ. ಮತ್ತೆ ಜಗಳ ಮಾಡಕ್. ಹೌದು. ವಿಡಿಯೋ ನೋಡುವಾಗ್ಲೇ ಕರೆಕ್ಟ್ ಆಗಿ ಡೀಟೇಲ್ ಆಗಿ ಅವ್ರಿಗೆ ಡೀಟೇಲ್ ಹೇಳ್ಬಿಟ್ರೆ ಬರೋರು ಆರಾಮಾಗಿ ಎಲ್ಲಾನು ಪ್ರಿಪೇರ್ ಆಗಿ ಸುಮ್ನೆ ಇಲ್ಲಿ ಬಂದು ಅಥವಾ ಅವ್ರು ಹೇಳೋದೊಂದು ಮಾಡೋದೊಂದು ಅಂತ ಹೇಳ್ಬಾರ್ದು. ಓಕೆ, ಓಕೆ, ಕರೆಕ್ಟ್ ಆಗಿ ನೋಡ್ಕೋಬೇಕು ವಿಡಿಯೋ. ಓಕೆ, ಟ್ರಾಂಪರ್ ಇಲ್ಲ. ಓಕೆ, ನಾನ್ ಟ್ರಾಂಪರ್ ಮಾಡಿ ಗಾಡಿ ತಗೊಬಂದ್ರೆ ಇದೇ ಗಾಡಿ ನಿಮ್ಗೆ 270, 2.5 ಕೊಡ್ಬೋದು. ಹೌದು. 3 ಲಕ್ಷ ಓಡಿರ್ತದೆ. ಓಕೆ, 300 ರೂಪಾಯಿ ಕೊಟ್ರೆ ಟ್ರಾಂಪರ್ ಆಗುತ್ತೆ. ಹೌದು. ನೀವು ಯಾವ್ದೇ ಕಾರಣಕ್ಕೂ ಟ್ಯಾಂಪರಿಂಗ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ವಿಡಿಯೋ ಅಲ್ಲಿ ಒಂದ್ ಗಾಡಿ ಶೋರೂಮ್ ಹಿಸ್ಟ್ರಿ ಇಲ್ಲ ಅಂತ ಹೇಳಿದೀನಿ ನಮ್ದೇ. ಬಾಕಿ ಎಲ್ಲ ಶೋರೂಮ್ ಹಿಸ್ಟ್ರಿ ಐತೆ. ನಂಬರ್, ಫೋಟೋ ಅದ್ರಲ್ಲಿ ನಿಮ್ಗೆ ಕಾಣುತ್ತೆ. ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ನನ್ನ ಹತ್ರ ಬಂದ್ರೆ ಸಾಕು. ಇಲ್ಲಿಗೆ ಬಂದಾದ್ಮೇಲೆ ಮಾಂಡವಿಗೆ ಹೋಗ್ಬೇಕಂದ್ರೂ ಇಲ್ಲಿನೇ ತಗೊಂಡು ಟ್ರಯಲ್ ತಗೊಂಡೆ ಹೋಗಿ ಮತ್ತೆ ಪೇಮೆಂಟ್ ಮಾಡೋದು. ಅದಕ್ಕೂ ಆಪ್ಷನ್ ಕೊಡ್ತಾರೆ. ಎರಡರಲ್ಲಿ ನಿಮ್ಗೆ ಹೆಂಗ್ ಅನ್ಸುತ್ತೋ, ನೀವೇ ಕ್ರೆಡಿಟ್, ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದ್ದು, ಓನ್ ಹೌಸ್ ಇದ್ರೆ ಕಾರ್ದು ನೀವು ನಂಬರ್ ಪ್ಲೇಟ್ ತಗೊಂಡು ಶೋರೂಮ್ ಹಿಸ್ಟ್ರಿ ತೆಗೆಸ್ಕೊಂಡ್ ಬಂದು ಸರಿನೇ, ಇಲ್ಲ ಸರ್ ಹತ್ರ ಬಂದು ನಾವು ಕಾರ್ ಕೊಡಿ, ನಾವು ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಂಡ್ ಬರ್ತೀವಿ ಅಂದ್ರೆ ಸರಿನೇ, ಅವ್ರು ಅದಕ್ಕೂ ಆಪ್ಷನ್ ಕೊಡ್ತಾರೆ. ನೀವು ಯಾವ ತರ ರೆಸ್ಪಾನ್ಸ್ ಮಾಡಿದ್ರು ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳ್ತಾ ಅರ್ಜೆಂಟ್ ಮಾಡ್ಕೊಳ್ಳೋದೇ ಬೇಡ ಸರ್. ಓಕೆ, ಬನ್ನಿ ಆರಾಮ್ಸೆ ನಿಮ್ ಕಸ್ಟಮರ್ ಬರ್ಲಿ, ಓಕೆ, ನೋಡ್ಲಿ. ಗಾಡಿ ಚೆನ್ನಾಗಿಲ್ಲ ಆದ್ರೆ ಇದು ಬೇಡ. ಓಕೆ, ನೆಕ್ಸ್ಟ್ ವಾರ ಇನ್ನೊಂದು ಸ್ಟಾಕ್ ಬರುತ್ತೆ. ಓಕೆ, ಬಟ್ ನಾವು ಚೆನ್ನಾಗಿಲ್ಲದ ಗಾಡಿ ಒಂದ್ಸತಿನೂ ಹಾಕಲ್ಲ. ಓಕೆ, ನಾನು ತುಂಬಾ ವಿಡಿಯೋಗಳನ್ನ ನೋಡಿದೀನಿ. ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ನಿಮ್ ಶೋರೂಮ್ ವಿಡಿಯೋ ಮಾಡ್ಬೇಕು ಅಂತ ಇಲ್ಲಿವರೆಗೂ ಬಂದಿರೋದು ಮೈಸೂರಿಂದ. ಹೌದೌದು. ನಿಮ್ಮ ಅಮೂಲ್ಯವಾದ ಟೈಮ್ ನ ನಮ್ಗೆ ಇಷ್ಟೊತ್ತು ಕೊಟ್ಟು
ನಮ್ಗೆ ಹೊಸಬರ್ಗೆ ಈ ತರದ ಒಂದು ಚಾನ್ಸ್ ಕೊಟ್ಟಿದ್ರೆ ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹಿಂಗೆ ನೀವು ಅಷ್ಟು ದೂರದಿಂದ ಬಂದಿದ್ರಲ್ಲ ಅದಕ್ಕೆ ನಾನ್ ನಿಮ್ ಥ್ಯಾಂಕ್ಸ್. ಇಲ್ಲ ನಾನ್ ನಿಮ್ಗೆ ಹೇಳ್ಬೇಕಂದ್ರೆ ನಾವು ಒಳ್ಳೊಳ್ಳೆ ವೆಹಿಕಲ್ ನ ತೋರಿಸಿದ್ರೆ ನಮ್ ಸಬ್ಸ್ಕ್ರೈಬರ್ ಹೌದೌದು. ಪ್ರತಿಯೊಂದು ಬರೋದು. ಯಾಕಂದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.